ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ. ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಆ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಿಂಬಾಲನೆಗೆ ಸಿಗುವ ಪ್ರಶಸ್ತಿ ನಿತ್ಯ ಜೀವವನ್ನು ನಾನು ಕೊಡುತ್ತೇನೆ. ಅವು ನಾಶವಾಗುವುದಿಲ್ಲ, ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು. ಉತ್ತಮ ಕುರಿಗಾಹಿಯನ್ನು ನಮಗೆ ಕೊಟ್ಟ ಉತ್ತಮ ತಾಯಿ, ಹರಿಹರದ ಆರೋಗ್ಯ ಮಾತೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಈ ಪುಣ್ಯ ಸ್ಥಳ ಬಜಿಲಕಕ್ಕೆ ಬಂದಿದ್ದೇವೆ. ಯಾರ ಸ್ವರ ಆಲಿಸಲಿಕ್ಕೆ ಬಂದಿದ್ದೀವಿ? ದೇವರ ಸ್ವರ. ಈ ಸ್ಥಳದಲ್ಲಿ ದೇವರ ಸ್ವರ ಬಲವಾಗಿ ಆಲಿಸಲ್ಪಡುತ್ತದೆ. ಪೀಠಿಕೆಯಲ್ಲಿ ನಾನು ಹೇಳಿದಂತೆ ಆ ಸ್ವರ ಆಲಿಸಲ್ಪಡಬೇಕಾದರೆ ನಾವು ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳಬೇಕು. ಯಾವಾಗ ನಾವು ತಗ್ಗಿಸಿಕೊಳ್ಳುತ್ತೇವೆ, ದೇವರು ನಮ್ಮನ್ನು ಮೇಲೆತ್ತುತ್ತಾರೆ ಎನ್ನುತ್ತದೆ ಬೈಬಲ್. ತನ್ನನ್ನೇ ತಾನು ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೆತ್ತುವರು. ಈ ಲೋಕದಲ್ಲಿ ನಾವು ಅನೇಕ ಸ್ವರಗಳನ್ನು ಆಲಿಸ್ತೀವಿ. ನಿಮ್ಮ ಮನೆಯಲ್ಲಿ ಟಿ ವಿ ಇದೆ ಅಲ್ವಾ? ಆ ಟಿ ವಿ ಓಪನ್ ಮಾಡಿದರೆ ಬೀದಿ ನಾಯಿ ಜಗಳ ಮಾಡುವ ಆ ನಾಯಿಗಳ ಒಂದು ಸೌಂಡ್ ಇದೆ ಅಲ್ಲ, ಕಚ್ಚಾಡುವುದು, ಕಿತ್ತಾಡುವುದು. ಒಬ್ಬನನ್ನು ಕಂಡ್ರೆ ಈಗ ಕಾಲದಲ್ಲಿ ಡಿಬೇಟಲ್ಲಿ ಸ್ವರ ಇಲ್ಲ, ಬೊಬ್ಬೆನೆ. ಯಾರು ಏನು ಬೊಬ್ಬೆ ಹೊಡಿತಾರೆ ಯಾರಿಗೂ ಅರ್ಥ ಆಗೋಲ್ಲ. ಬೊಬ್ಬೆಯ ಲೋಕ. ಅದು ಬಿಡಿ, ಆ ಟಿ ವಿ ಹೇಳಿದ್ದನ್ನೇ ಒಬ್ಬ ಬೆಳಿಗ್ಗೆ ಸಾಯ್ತಾನೆ, ಅವ್ರು ಇಡೀ ದಿನ ಸಾಯಿಸ್ತಾರೆ. ಅಲ್ಲೆಲ್ಲೋ ಮರ್ಡರ್ ಆಯ್ತಂತೆ, ಇಡೀ ದಿನ ಕೇಳಿ ಕೇಳಿ ರಾತ್ರಿ ಮಲಗುವಾಗ ಇವರ ಮನಸ್ಸಿನಲ್ಲಿ ಮರ್ಡರ್ ಸ್ವರ ಅಥವಾ ಅಲ್ಲಿ ದರೋಡೆ ಸ್ವರ. ಬೇಡವಾದದೆಲ್ಲ ಮನಸ್ಸೊಳಗಡೆ. ನಮಗೆ ಮನಸ್ಸು ಬಹಳ ಸೂಕ್ಷ್ಮ. ಅದಕ್ಕಾಗಿ ಇವತ್ತೇನಾಗುತ್ತೆ, ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ. ಯಾಕಪ್ಪ ಇದೆಲ್ಲ ನಡೀತಾ ಇದೆ? ಇಂಥ ಭ್ರಷ್ಟಾಚಾರ, ಇಂಥ ದುರಾಚಾರ, ಇಂಥ ಅನಾಚಾರ, ಇಂಥ ಅತ್ಯಾಚಾರ, ಇಂಥ ಕೊಲೆಗಳು, ಇದೆಲ್ಲ ಆಲಿಸಿ 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 ನಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ. ಇನ್ನು ಕೆಲವರು ಯಾವ ಸ್ವರವನ್ನು ಆಲಿಸ್ತಾರೆ? ತಮ್ಮ ಕೈಯಲ್ಲಿ ಮೊಬೈಲ್ ಬಂದಿದೆ, ಅದರಲ್ಲಿ ರೀಲ್ಸ್ ಸ್ವರ ಆಲಿಸ್ತಾರೆ. ಅದು ರೀಲ್ಸ್ ಆಲಿಸಿ 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 ಅವರ ಲೈಫೇ ಒಂದು ರೀಲ್ಸ್ ಆಗಿಬಿಟ್ಟಿದೆ. ಇನ್ನು ಕೆಲವರು ಯೂಟ್ಯೂಬು ಸ್ವರ ಆಲಿಸ್ತಾರೆ. ಇನ್ನು ಕೆಲವರು ಫೇಸ್ಬುಕ್ ಸ್ವರ ಆಲಿಸ್ತಾರೆ. ಇದೆಲ್ಲ ಒಳ್ಳೆಯದು, ಆದರೆ ದುರುಪಯೋಗ ಪಡಿಸ್ಕೊಂಡ್ರೆ ನಮ್ಮನ್ನು ನಾಶ ಮಾಡುತ್ತದೆ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಲೋಕದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆರಿಸಿಕೋ. ದೇವರು ಹೇಳ್ತಾರೆ, ನಿನ್ನ ಮುಂದೆ ಬೆಂಕಿ ಇಟ್ಟಿದ್ದೀನಿ, ನಿನ್ನ ಮುಂದೆ ನೀರು ಇಟ್ಟಿದ್ದೀನಿ, ನಿನ್ನ ಮುಂದೆ ಜೀವ ಇಟ್ಟಿದ್ದೀನಿ, ನಿನ್ನ ಮುಂದೆ ಮರಣ ಇಟ್ಟಿದ್ದೀನಿ. ಯಾವುದು ಆರಿಸ್ಕೊಳ್ತೀಯ? ದೇವರು ಹೇಳ್ತಾರೆ, ಜೀವ ಆರಿಸಿಕೋ, ನೀರನ್ನು ಆರಿಸಿಕೋ. ಅಂದರೆ ಅರ್ಥ ಏನು? ದೇವರ ಸ್ವರವನ್ನು ಆಲಿಸು. ಇವತ್ತು ಏನಾಗಿದೆ ಅಂದರೆ, ಲೋಕದಲ್ಲಿ ನಾವು ಇಷ್ಟೊಂದು ಮುಳುಗಿ ಹೋಗಿದ್ದೀವಿ. ಈ ಲೋಕದ ಸ್ವರ ಆಲಿಸಿ ಆಲಿಸಿ ಮನಃಶಾಂತಿ ಮುಗ್ದೋಗಿದೆ. ಮನಃಶಾಂತಿ ಇಲ್ಲ. ಅಥವಾ ಅವಮಾನದ ಸ್ವರ, ಅನುಮಾನದ ಸ್ವರ, ಅಥವಾ ನಮ್ಮನ್ನು ದಬ್ಬಾಳಿಕೆ ಮಾಡುವಂತಹ ಸ್ವರಗಳು. ನಮ್ಮ ಜೀವನ ಎಲ್ಲ ಮನೆಯಲ್ಲಿ ಅಸಮಾಧಾನ ಇರಬಹುದು. ಪತಿ ಪತ್ನಿಯ ಮಧ್ಯೆ, ಮಕ್ಕಳ ಮಧ್ಯೆ, ತಂದೆಯ ಮಧ್ಯೆ ಜಗಳ, ವ್ಯಾಜ್ಯಗಳು ಆಸ್ತಿಗಾಗಿ ಅಥವಾ ಜಾತಿ ಧರ್ಮ ಇಂಥ ಎಲ್ಲ ಆಲಿಸಿ ಆಲಿಸಿ ಮನಸ್ಸು ಘಾಸಿಯಾಗಿದೆ. ಕೀರ್ತನೆ 147 ವಾಕ್ಯ 3, ದೇವರ ಸ್ವರ ಏನು? ವಾಸಿ ಮಾಡುವೆನು ಮುರಿದ ಮನಸ್ಸುಳ್ಳವರನ್ನು, ಕಟ್ಟಿ ಗುಣಪಡಿಸುವೆನು ಅವರ ಗಾಯಗಳನ್ನು. He heals the broken hearted, He binds up their wounds. ಪಾಪ್ಸಲ್ಲಿ ಕಾಳ್ಸಾವ್ ಬೊರಿ ಕರ್ತಾ ತಂಚೆ ಗಾಯಿ ಹಾವು ಬಂತ. ಅಂದರೆ ದೇವರು ನಮ್ಮ ಗಾಯಗಳನ್ನು ವಾಸಿ ಮಾಡುತ್ತಾರೆ.
ಆದ್ದರಿಂದ ನಾವೇನು ಮಾಡಿದ್ದೀವಿ ಇವತ್ತು ಈ ಸಾಯಂಕಾಲ ಆ ಎಲ್ಲ ಜಂಜಾಟದ ಮಧ್ಯೆ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದಿದ್ದೀವಿ. ಕಾರಣ ಈ ಸ್ವರ ಹರಿಹರ ಆರೋಗ್ಯ ಮಾತೆಯ ಸ್ವರ, ಅದು ದೇವರ ವಾಕ್ಯದ ಸ್ವರ, ಪ್ರಭುವಿನ ಸ್ವರ. ಈ ಸ್ಥಳದಲ್ಲಿ ನಾನು ಆಲಿಸಬೇಕು, ನನ್ನ ಜೀವನದಲ್ಲಿ ಪರಿವರ್ತನೆ ಆಗಬೇಕು, ನನಗೆ ಆಶೀರ್ವಾದ ಅನುಗ್ರಹ ಬೇಕು ಎಂಬ ನಂಬಿಕೆಯಿಂದ ನಾವು ಬಂದಿದ್ದೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಖಂಡಿತವಾಗಿಯೂ ನೀವು ನಿರಾಶರಾಗಿ ವಾಪಸ್ ಹೋಗೋದಿಲ್ಲ. ಕಾರಣ ಇವತ್ತು ಈ ಲೋಕದ ಹಿಂದೆ ಓಡಿ ಮನುಷ್ಯ ಸೋತು ಹೋಗ್ತಾನೆ. ಆದರೆ ಈ ದೇವರ ಹಿಂದೆ ಬಂದಾಗ ಅವನು ಲೋಕವನ್ನು ಜಯಿಸುತ್ತಾನೆ. ಬೈಬಲ್ ಹೇಳುತ್ತೆ, ಲೋಕವನ್ನು ಜಯಿಸಲು ಶಕ್ತಿ ನಾನು ನಿಮಗೆ ಕೊಟ್ಟಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳಿವೆ. ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 33. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳಿವೆ, ಅದು ತಪ್ಪಿದ್ದಲ್ಲ, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಅದಕ್ಕಾಗಿ ಆ ಜಯ ಕೊಡುವ ದೇವರ ಸ್ವರವನ್ನು ಆಲಿಸಲು ಜಯ ಕೊಡುವ ಸ್ಥಳ ಹರಿಹರ ಆರೋಗ್ಯ ಮಾತೆಯ ಬಸಿಲಿಕಾ. ಏಕೆಂದರೆ ವಿಜಯ ಮಾತೆ ಆಕೆ. ಜಯ ಹೊಂದಿದ ದೇವರು ಪ್ರಭು ಯೇಸುವನ್ನು ನಾನು ನೀವು ಆರಾಧಿಸ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಳೆಯ ಒಡಂಬಡಿಕೆಯಲ್ಲಿ ನೀವು ಆದಿಕಾಂಡದಿಂದ ನೋಡಿದ್ದೇ ಆದರೆ ದೇವರ ಸ್ವರ ಒಳ್ಳೆಯ ಸ್ವರವಾಗಿತ್ತು. ಆದರೆ ಆದಾಮ್ ಮತ್ತು ಅವಳು ಏನು ಮಾಡಿದ್ರು? ಸೈತಾನನ ಸ್ವರ ಆಲಿಸಿದ್ಲು. ಪ್ರಾಬ್ಲಮ್ ಬಂತು ಅಲ್ಲಿ. ಯಾವಾಗ ಅವರು ತಮ್ಮ ದೇವರ ಸಾನ್ನಿಧ್ಯದಿಂದ, ದೇವರ ಸನ್ನಿಧಿಯಿಂದ ದೂರ ಹೋದ್ರೋ, ಪಾಪದ ಸ್ವರವನ್ನು ಆಲಿಸಿದ್ರೋ, ಅವರು ತಮ್ಮ ಜೀವನವನ್ನೇ ನಾಶ ಮಾಡಿದ್ರು. ಅದಕ್ಕಾಗಿ ಯಾವಾಗ ನಾವು ದೇವರ ಸ್ವರ ಬಿಟ್ಟು ಈ ಲೋಕದ ಸ್ವರದಲ್ಲಿ, ಪಾಪದ ಸ್ವರದಲ್ಲಿ ಬೀಳುತ್ತೇವೋ, ನಾವು ಅಲ್ಲಿಂದ ಮೇಲೆ ಬರಲು ಸಾಧ್ಯವಿಲ್ಲ. ಅದು ನಮ್ಮನ್ನು ನಾಶ ಮಾಡುತ್ತೆ. ಇರಬಹುದು ನಮ್ಮನ್ನು ವಿಭಜಿಸುವ ಸ್ವರಗಳು, ನಮ್ಮ ಮಧ್ಯೆ ವಿಷ ಬೀಜ ಬಿತ್ತುವ ಸ್ವರಗಳು, ಅಥವಾ ನಮ್ಮನ್ನು ಬೇರ್ಪಡಿಸುವಂತಹ ಸ್ವರಗಳು. ಈ ಸ್ವರಗಳು ದೇವರಿಂದ ಬರುವಂಥದ್ದಲ್ಲ. ದೇವರು ಒಗ್ಗಟ್ಟು, ಐಕ್ಯತೆ. ದೇವರು ಗಾಡ್ ಈಸ್ ಯೂನಿಟಿ. ದೇವರು ಎಲ್ಲರನ್ನು, ಅದಕ್ಕೆ ಯೇಸು ಸ್ವಾಮಿ 17ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶದಲ್ಲಿ ಪ್ರಾರ್ಥಿಸಿದರು, ತಂದೆಯೇ ಇವರೆಲ್ಲ ಒಂದಾಗಿರಲಿ. ಅದಕ್ಕೆ ಪಂಚಶತಮ ಹಬ್ಬದ ಸಂದರ್ಭದಲ್ಲಿ ತಾಯಿ ಮರಿಯಮ್ಮ ಓಡಿ ಹೋದ ಶಿಷ್ಯರನ್ನು ಜೊತೆ ಸೇರಿ ಐಕ್ಯತೆಯಲ್ಲಿ ಪ್ರಾರ್ಥಿಸಲು ಅಲ್ಲಿ ಸಹಾಯ ಮಾಡಿದರು. ಏಕೆಂದರೆ ಇವರು ದೇವರ ಸ್ವರವನ್ನು ಆಲಿಸಿದ್ರು. ಯಾವಾಗ ಆದಾಮ ಅವರು ಸೈತಾನನ ಸ್ವರ ಆಲಿಸಿದ್ರು, ಅಲ್ಲಿ ಪಾಪದ ದಾಸತ್ವಕ್ಕೆ ಅವರು ಒಳಗಾದ್ರು. ಯಾವಾಗ ನಾವು ಸೈತಾನನ ಸ್ವರ ಅಥವಾ ದೇವರಿಂದ ವಿರೋಧವಾದವುಗಳನ್ನು ಆಲಿಸುತ್ತೇವೆ, ನಮ್ಮ ಮನಸ್ಸು ಹಾಳಾಗುತ್ತೆ. ಮನಸ್ಸು ಹಾಳಾದಾಗ ಮನುಷ್ಯ ಹಾಳಾಗ್ತಾನೆ. ಅವನ ಆಲೋಚನೆಗಳು ಆದಾಗ ಅವನ ಜೀವನ ಹಾಳಾಗುತ್ತೆ. ಅವನ ಜೀವನ ಹಾಳಾದಾಗ ವಿಶ್ವಾಸ ಹಾಳಾಗುತ್ತೆ. ಪ್ರಾರ್ಥನೆ ಅವನಿಂದ ದೂರ ಹೋಗುತ್ತೆ. ತದನಂತರ ನೀವು ನೋಡುವುದಾದ್ರೆ ನೋಹ ದೇವರ ಸ್ವರವನ್ನು ಆಲಿಸಿದ. ತದನಂತರ ನೀವು ನೋಡುವುದಾದ್ರೆ ಅಬ್ರಹಾಮ, ಆತನ ಮೂಲಕ ದೇವರು, ಏಕೆಂದರೆ ಅಬ್ರಹಾಮನನ್ನು ದೇವರು ವಿಶೇಷವಾಗಿ ಆರಿಸಿಕೊಂಡ್ರು. ಆತ ದೇವರ ಸ್ವರವನ್ನು ಆಲಿಸಿದ. ಆ ಸ್ವರವನ್ನು ಆತ ಆಲಿಸಿದ್ದರಿಂದ ಆತ ಎಲ್ಲವನ್ನು ಬಿಟ್ಟು ದೇವರ ಸ್ವರದಂತೆ ನಡೆದ. ಅದು ಅವನಿಗೆ ವರವಾಯಿತು, ಕೃಪೆಯಾಯಿತು ಮತ್ತು ಜಯವಾಯಿತು. ಆದರೆ ಆತನ ಜೊತೆಗಿದ್ದ ಆತನ ತಮ್ಮ ಲೋತ ದೇವರ ಸ್ವರವನ್ನು ಆಲಿಸಲಿಲ್ಲ. ಆತ ಲೋಕದ ಸ್ವರ, ಲೋಕದಲ್ಲಿ ತಮ್ಮನಿಗೆ ಹೇಳಿದ, ನನಗೆ ಒಳ್ಳೆಯ ಭಾಗ ಬೇಕು ಅಂತೇಳಿ ಒಳ್ಳೆಯ ಭಾಗ ತಗೊಂಡು ಅಬ್ರಹಾಮನನ್ನು ಓಡಿಸಿದ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ರು. ಕೈನ ಯಾರ ಸ್ವರವನ್ನು ಆಲಿಸಿದ? ಮೋಸ, ವಂಚನೆ, ಅಹಂಕಾರದಿಂದ ತುಂಬಿದ, ಸ್ವಾರ್ಥದಿಂದ ತುಂಬಿದ ಕಾಯಿನ. ಆಬೇಲ ದೇವರ ಸ್ವರವನ್ನು ಆಲಿಸುವ ಆಬೇಲನನ್ನು ನಾಶ ಮಾಡಿದ. ಇವತ್ತು ತುಂಬ ಮಂದಿ ಇದ್ದಾರೆ ದೇವರ ಸ್ವರವನ್ನು ನಾಶ ಮಾಡುವವರು. ಆದರೆ ದೇವರನ್ನು ನಾಶ ಮಾಡಲು ಯಾರಿಂದಲೂ ಆಗುವುದಿಲ್ಲ. ಅದು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ಓದ್ತೀವಿ. ಅಬ್ರಹಾಮ ಆಲಿಸಿದ ಸ್ವರ ಅವನಿಗೆ ಗೊತ್ತಿತ್ತು, ಸಾರಳಿಗೆ ಅರ್ಥ ಆಗಿಲ್ಲ. ಅಬ್ರಹಾಮ ಅನೇಕ ಬಾರಿ ಆತ ಕೂಡ ತನ್ನ ಜೀವನದಲ್ಲಿ ಎಡವಿ ಬಿದ್ದ. ಸಾರಳ ಮೂಲಕ ನಿನಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದಾಗ ಕೊನೆಗೆ ಸಾರಳು ಹೇಳಿದ್ಲು, ಎಲ್ಲಿದೆ, ನನಗೆ ವಯಸ್ಸಾಯಿತು, ನನ್ನ ಮಾಸಿಕ ಸ್ರಾವ ನಿಂತೋಯಿತು, ಮೆನೋಫಾಸ್ ನಿಂತು ಹೋಯಿತು, ಇನ್ನು ಎಲ್ಲಿ ಮಗು ಸಿಗುತ್ತೆ? ಅವಾಗ ಹಾಗರಳನ್ನು ಕೊಟ್ಟು ಹಾಗರಳ ಮೂಲಕ ಇಷ್ಮಾಯಿಲನ್ನು. ಇದು ದೇವರ ಸ್ವರವಲ್ಲ. ದೇವರು ಮತ್ತೆ ಹೇಳ್ತಾರೆ ಅಬ್ರಹಾಮನಿಗೆ, ನಾನು ನಿನಗೆ ಸಾರಳಲ್ಲೇ ನಿನಗೆ ಮಗು ಕೊಡ್ತೀನಿ. ಅಂದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅಲ್ಲೋಲ ಕಲ್ಲೋಲವಾದ ಸಂದರ್ಭದಲ್ಲಿ ದೇವರು ಅಬ್ರಹಾಮನನ್ನು ಬಲಪಡಿಸ್ತಾರೆ. ಮಗು ಕೊಟ್ಟರು, ಇಸಾಕನನ್ನು ಕೊಟ್ಟರು, ಅಲ್ಲಿ ಹಾಗರ ಇಷ್ಮಾಯಿಲನನ್ನು ಓಡಿಸಿದ್ರು.
ಆವಾಗ ದೇವರು ಹೇಳಿದ್ರು, ನೀನು ನಿನ್ನ ಪತ್ನಿಯ ಸ್ವರ ಆಲಿಸು, ಏಕೆಂದರೆ ತಾತ್ಕಾಲಿಕವಾಗಿ ಹೀಗೆ ಇರಲಿ. ಯಾವಾಗ ಮಗು ಬೆಳೆಯುತ್ತೆ, ಮಗುವಿಗೆ ಕೊಂಡೋಗಿ ನೀನು ಈ ಬಲಿ ಕೊಡು ಅಂತ ಹೇಳಿದ ದೇವರ ಸ್ವರ ಎಷ್ಟು ತಳಮಳ ಆಗಿರಬಹುದು ಅಬ್ರಹಾಮನಿಗೆ. ಹೇಗೆ ಈ ಸ್ವರ ದೇವರದು ಸೈತಾನನದು ಅಂತೇಳಿ ಅದು ಸುಮ್ಮನೆ ಕೂತ್ಕೊಳ್ಬಹುದಿತ್ತು. ಆದರೆ ಅಬ್ರಹಾಮ ಪ್ರಾರ್ಥನಾ ಭರಿತ ವ್ಯಕ್ತಿ, ಅಬ್ರಹಾಮ ವಿಶ್ವಾಸ ಭರಿತ ವ್ಯಕ್ತಿ. ವಿಶ್ವಾಸ ಭರಿತ ವ್ಯಕ್ತಿಗೆ ದೇವರ ಸ್ವರದ ಪರಿಚಯ ಇದೆ. ಅವನು ಇದು ಸೈತಾನನ ಸ್ವರ ಅಲ್ಲ, ದೇವರ ಸ್ವರವೇ ಅಂತೇಳಿ ತನ್ನ ಮಗನನ್ನು ಬಲಿ ಕೊಡಲು ಹಿಂಜರಿಯಲಿಲ್ಲ. ಯಾವಾಗ ಆತ ಮಗನ ಮೇಲೆ ತನ್ನ ಕತ್ತಿಯನ್ನು ತೆಗೀತಾನೆ ಆತನನ್ನು ಕೊಲ್ಲಲು ಅಥವಾ ಬಲಿ ಅರ್ಪಿಸಲು, ದೇವರ ಸ್ವರ ಅವನಿಗೆ ಹಾನಿ ಮಾಡಬೇಡ, ನಿನ್ನ ಮಗನಿಗಿಂತ ಹೆಚ್ಚು ನೀನು ನನ್ನನ್ನು ಪ್ರೀತಿಸುತ್ತೀಯಾ. ಯೇಸು ಸ್ವಾಮಿ ಏನು ಹೇಳಿದ್ರು? ನನಗಿಂತ ಹೆಚ್ಚು ತಂದೆಯನ್ನು ಪ್ರೀತಿಸುವವನು, ತಾಯಿಯನ್ನು ಪ್ರೀತಿಸುವವನು, ಮಗನನ್ನು ಪ್ರೀತಿಸುವವನು, ಮಗಳನ್ನು ಪ್ರೀತಿಸುವವನು ನನ್ನ ಹಿಂಬಾಲಕನಾಗಲು ಸಾಧ್ಯವಿಲ್ಲ. ಅಂದರೆ ಏನು? ಮೊದಲ ಆಜ್ಞೆ, ನಿಜವಾದ ಏಕ ದೇವರನ್ನು ಆರಾಧಿಸು. ನಿಜವಾದ ದೇವರು ಜೀವ ಪ್ರಾಣ ಶ್ವಾಸ ಕೊಟ್ಟ ದೇವರು, ಅವರಿಗೆ ಮೊದಲ ಸ್ಥಳ ಕೊಡು. ಅವರು ನಿನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದಾರೆ, ಅವರು ನಿನಗೆ ಜೀವ ಕೊಟ್ಟಿದ್ದಾರೆ, ಅವರನ್ನು ನೀನು ತುಚ್ಛೀಕರಿಸಬೇಡ. ಅಬ್ರಹಾಮ ಆತನ ಜೀವನ ಆಶೀರ್ವಾದದ ವಿಶ್ವಾಸದ ಪಿತಾಮಹನಾದ. ಮೋಶೆ ಉರಿಯುವ ಪೊದೆಯಲ್ಲಿ ಈ ಕುರಿಗಳನ್ನು ಮೇಯಿಸುತ್ತಿರುವಾಗ ಆತ ಪೊದೆ ಉರಿಯುವುದನ್ನು ನೋಡಿದ. ಅಲ್ಲೂ ಆತನಿಗೆ ದಕ್ಕಿತು ದೇವರ ಸ್ವರ. ಅಲ್ಲಿನ ಮೋಶೆಯ ಜೀವನ ನೀವು ನೋಡಿ, ಹೇಗೆ ಮೋಶೆ ಪರಿವರ್ತನೆ ಹೊಂದಿದ. ಫರೋಹ ಅರಸನ ಮುಂದೆ ನಿಲ್ಲಲು ಹೇಗೆ ಅವನಿಗೆ ಶಕ್ತಿ ಸಿಕ್ತು. ಅಷ್ಟು ಸುಲಭ ಇರಲಿಲ್ಲ. ಅವನು ತುದ್ದ, ಸ್ಟ್ಯಾಮರರ್, ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಅಂತಹ ಬಲಹೀನ ವ್ಯಕ್ತಿಯ ಜೊತೆಗೆ ದೇವರ ಸ್ವರ ಕೆಲಸ ಮಾಡಿತು. ಅದಕ್ಕಾಗಿ ಆತ ದೇವರಿಗಾಗಿ ಕೆಲಸ ಮಾಡಿಲ್ಲ, ದೇವರೊಡನೆ ಕೆಲಸ ಮಾಡಿದ. ವಿ ಆರ್ ನಾಟ್ ವರ್ಕಿಂಗ್ ಫಾರ್ ಗಾಡ್, ವಿ ಆರ್ ವರ್ಕಿಂಗ್ ವಿತ್ ಗಾಡ್. ಏಕೆಂದರೆ ಆತ ನಮ್ಮನ್ನು ನಡೆಸುತ್ತಾನೆ. ಇದು ಮೋಶೆಯ ಜೀವನದ. ತದನಂತರ ನೀವು ತಗೊಳ್ಳಿ ಈ ನ್ಯಾಯಸ್ಥಾಪಕರು, ಜೋಶುವನನ್ನು ತಗೊಳ್ಳಿ, ಅಥವಾ ಎಲಿಯ, ಎಲಿಷ ಪ್ರವಾದಿಗಳನ್ನು, ಯೆಶಯ, ಆಮೋಸ, ಯೆರೆಮೀಯ ಪ್ರವಾದಿಗಳನ್ನು ನೀವು ತಗೊಳ್ಳಿ. ಇವರೆಲ್ಲರೂ ದೇವರ ಸ್ವರವನ್ನು ಗುರುತಿಸಿದರು. ಅದರಲ್ಲೂ ದಾವೀದನನ್ನು ಅಭಿಷೇಕ ಮಾಡಿದ ಸಾಮುಯೇಲ, ಹನ್ನಳಿಗೆ ಮಕ್ಕಳಿರಲಿಲ್ಲ, ದೇವರು ಕೊಟ್ಟಿದ್ದು ಸಾಮುಯೇಲ. ಏಲಿ ಬಳಿ ದೇವಾಲಯದಲ್ಲಿ ಬಿಟ್ಟು ಹೋದಾಗ ಸಾಮುಯೇಲನನ್ನು ದೇವರು ಕರೆದ್ರು. 3 ಬಾರಿ ಕರೆಯುವಾಗ ಗೊತ್ತಾಗಿಲ್ಲ. ಆತ ಏಲಿ ಹತ್ರ ಓಡಿ ಹೋದ. ಕೊನೆಗೆ ಏಲಿಗೆ ಗೊತ್ತಾಯಿತು ಇದು ಅಂತ ಇಂಥ ಸ್ವರವಲ್ಲ, ಸಾಮುಯೇಲನನ್ನು ದೇವರೇ ಕರೆಯುತ್ತಾರೆ. ದೇವರು ಕರೆದಾಗ ಸಾಮುಯೇಲನಿಗೆ ದೇವರು ಕೊಟ್ಟ ವಿಶೇಷ ಒಂದು ಅಪ್ರೇಷಿತ ಕಾರ್ಯ, ಆ ದಾವೀದನನ್ನು ಆರಿಸಿಕೊಳ್ಳುವಂತಹ ಕಾರ್ಯ. ಏಕೆಂದರೆ ದಾವೀದನ ಅರಸನ ವಂಶದಲ್ಲಿ ಯೇಸು ಸ್ವಾಮಿ ಬರಬೇಕಾಗಿತ್ತು. ಇದು ದೇವರ ಒಂದು ವಿಶೇಷ ಕೃಪೆಯಾಗಿತ್ತು. ಆದರೆ ದಾವೀದ ಏನು ಮಾಡಿದ? ಮೊದಲು ದೇವರ ಸ್ವರ ಆಲಿಸಿದ. ಬರ್ಬರ್ತಾ ಆತ ಲೋಕದ ಸ್ವರ ಆಲಿಸಿದ. ಪಾಪ ಮಾಡಿದ, ವ್ಯಭಿಚಾರ ಮಾಡಿದ, ಕೊಲೆ ಮಾಡಿದ. ಆವಾಗ ದೇವರು ನಾತಾನನ ಮೂಲಕ ದೇವರ ಸ್ವರವನ್ನು ಆಲಿಸುವಂತೆ ಮಾಡಿದರು. ಬೈಬಲ್ ಗ್ರಂಥದಲ್ಲಿ ನಾವು ಯಾವಾಗಲೂ ಓದ್ತೀವಿ, ದೇವರ ಸ್ವರವನ್ನು ನೀನು ಆಲಿಸಿದ್ದೀಯೇ ಆದರೆ ನೀನು ಮಾಸ ಮೆರೀಬದಲ್ಲಿ ಆ ಹೃದಯವನ್ನು ಕಠಿಣ ಮಾಡಿದ ಹಾಗೆ ಕಠಿಣ ಮಾಡಿಕೊಳ್ಳದಿರು. ಆತ್ಮೀಯರೇ, ಈ ಸ್ಥಳ, ಈ ತಾಣ, ಈ ಕ್ಷೇತ್ರ ದೇವರ ಸ್ವರದ ಕ್ಷೇತ್ರ. ಇಲ್ಲಿ ಬೇರೆ ಯಾವ ಸ್ವರಕ್ಕೆ, ಭಿನ್ನ ಸ್ವರಕ್ಕೆ, ವಿಭಜನೆಯ ಸ್ವರಕ್ಕೆ, ನಾಶ ಮಾಡುವ ಸ್ವರಕ್ಕೆ, ಸ್ವಾರ್ಥದ ಸ್ವರಕ್ಕೆ, ದ್ವೇಷ, ಅಹಂಕಾರ, ಗರ್ವದ ಸ್ವರಕ್ಕೆ ಇಲ್ಲಿ ಸ್ಥಳ ಇಲ್ಲ. ಅದನ್ನು ದೇವರೇ ನಾಶ ಮಾಡ್ತಾರೆ. ಏಕೆಂದರೆ ದೇವರ ವಿರೋಧ ನೀವು ನಿಲ್ಲಲಾಗದು. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ನೀವು ಬಂದಾಗ ಈ ಸ್ನಾನಿಕ ಯೋಹಾನ ಒಂದು ಸ್ವರ ಆಲಿಸಿದ. ಆ ಸ್ನಾನಿಕ ಯೋಹಾನ ಆಲಿಸಿದ ಸ್ವರ ದೇವರ ಸ್ವರ. ಆತನಿಗೆ ವಿಶೇಷ ಪ್ರೇಷಿತ ಕಾರ್ಯ ಕೊಟ್ಟರು. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಬೆಸೆಯುವ ಕಾರ್ಯ, ಅಂದರೆ ಅಂಥ ಒಂದು ಶ್ರೇಷ್ಠ ಕಾರ್ಯ ದೇವರು ಕೊಟ್ಟರು. ಅವನ ಸ್ವರದ ಮೂಲಕ ಸಾವಿರಾರು ಮಂದಿಯನ್ನು ದೇವರೆಡೆಗೆ ಆತ ಕರ್ಕೊಂಡು ಬಂದ. ಕೊನೆಗೆ ಆತನ ಶಿರಚ್ಛೇದನ ಮಾಡಲಾಯಿತು. ಏಕೆಂದರೆ ಹೆರೋದ ದೇವರ ಸ್ವರ ಕೇಳಲಿಲ್ಲ, ಹೆರೋದಿಯಸ್ ದೇವರ ಸ್ವರ ಕೇಳಲಿಲ್ಲ, ಮಗಳು ದೇವರ ಸ್ವರ ಕೇಳಲಿಲ್ಲ. ಅವರು ತಮ್ಮ ಸ್ವಾರ್ಥದಲ್ಲಿ ಆತನ ಶಿರಚ್ಛೇದನ ಮಾಡಿಬಿಟ್ರು. ಆದರೆ ಯೇಸುವಿನ ಸ್ವರ ದೇವರು ಕಳುಹಿಸಿದ್ರು. ಆತನಿಗೆ ಒಂದು ವಿಶೇಷ ಕಾರ್ಯ ಕೊಟ್ಟು ಯೇಸುವಿನ ಸ್ವರ
ಮಾರ್ದನಿಸಿತು, ಮೊಳಗಿತು. ನೀವು 4 ಶುಭ ಸಂದೇಶಗಳನ್ನು ಪ್ರತಿನಿತ್ಯ ಓದಬೇಕು. ದೇವರ ಸ್ವರವನ್ನು ಪ್ರತಿನಿತ್ಯ ನಾವು ಆಲಿಸಬೇಕು. ಏಕೆಂದರೆ ಆ ಸ್ವರವನ್ನು 2025 ವರ್ಷಗಳಿಂದ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಕಾರಣ ಅದು ಪವಿತ್ರ ಆತ್ಮ ಭರಿತವಾದ ಸ್ವರ. ಅದೇ ಸ್ವರ ದೇವರು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಬೇಕಾದ್ರೆ ಮಾತೆ ಮರಿಯಮ್ಮನವರಿಗೆ ಆ ಸ್ವರ ಆಲಿಸಿತು. ಯಾವಾಗ ಆಲಿಸಿತು? ಆಕೆ ಯಾವಾಗ ಪ್ರಾರ್ಥನೆಯಲ್ಲಿ ಕೂತ್ಕೊಂಡ್ಲು. ನೋಡಿ, ಯಾವಾಗ ನಾವು ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ದೈವಿಕ ಕರುಣೆ ಪ್ರಾರ್ಥನೆ, ಮನೆಯಲ್ಲಿ ಮಾಡುವ ಪ್ರಾರ್ಥನೆ, ವೈಯಕ್ತಿಕ ಮಾಡುವ ಪ್ರಾರ್ಥನೆ, ನಾವು ದೇವರ ಸ್ವರವನ್ನು ಆಲಿಸ್ತೀವಿ. ಹಾಗೆ ಪ್ರಾರ್ಥನೆಯಲ್ಲಿ ತಲ್ಲೀನಲಾಗಿದ್ದಾಗ, ಪ್ರಾರ್ಥನಾ ಜೀವನ ಅನ್ನ ಜೋಕಿಮ್ರೆ ದೇವರು ಕೊಟ್ಟಿದ್ರು. ಆ ಪ್ರಾರ್ಥನಾ ಜೀವನ ಜೀವಿಸ್ತಿರುವಾಗ ದೇವರ ಸ್ವರ ಗಬ್ರಿಯೇಲ್ ದೂತನ ಮೂಲಕ ಆಕೆಗೆ ಬಂತು. ಆಕೆ ಆ ಸ್ವರ ಆಲಿಸಿ ಹೇಳಿದ ಮಾತಾದರೂ ಏನು? ನಿನ್ನ ಚಿತ್ತದಂತೆ ನನಗಾಗಲಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಸ್ಥಳ ದೇವರ ಚಿತ್ತವನ್ನು ನಡೆಸುವಂತಹ ಸ್ಥಳ. ಈ ಪುಣ್ಯ ಕ್ಷೇತ್ರ ದೇವರ ಚಿತ್ತದಂತೆ ಬಾಳಲು ಕರೆ ನೀಡುವ ಸ್ಥಳ. ಆ ಅಮ್ಮ ದೇವರ ಸ್ವರವನ್ನು ಆಲಿಸಿದ್ದರಿಂದ, ಆ ಅಮ್ಮ ಯೇಸುವಿಗೆ ಈ ಲೋಕದಲ್ಲಿ ಜೀವಿಸಲು ವಿಶೇಷವಾಗಿ ಆಕೆಯ ಮೂಲಕ ದೇವರು ಕೊಟ್ಟ ಕರೆಯನ್ನು ಸ್ವೀಕರಿಸಿದ್ದರಿಂದ ಇವತ್ತು ಈ ಪುಣ್ಯ ತಾಣ ನಮಗೆ ಸಿಕ್ಕಿದೆ. ವಿಶ್ವಾಸ ಏನೂ ಇಲ್ಲದ ಈ ಸ್ಥಳದಲ್ಲಿ ಅನೇಕ ವರುಷಗಳ ಹಿಂದೆ, ಶತಮಾನಗಳ ಹಿಂದೆ ಈ ಸ್ಥಳದಲ್ಲಿ ಆಕೆ ದರ್ಶನ ನೀಡಿದ್ಲು. ಯಾರ ಸ್ವರವಾಗಿ ಆಕೆ ಬಂದ್ಲು? ಆಕೆಯ ಸ್ವರವಾಗಿ ಅಲ್ಲ, ಯೇಸುವಿನ ಸ್ವರವಾಗಿ ಈ ಸ್ಥಳದಲ್ಲಿ ಬಂದು ಇವತ್ತು ನಾವು ನೋಡ್ತೀವಿ ಎಷ್ಟು ಅದ್ಭುತಕರವಾದ ಸ್ಥಳವಾಗಿ ಮಾರ್ಪಟ್ಟಿದೆ ಅಂದರೆ ದೇವರೇ ಇಲ್ಲಿ ಕೆಲಸ ಮಾಡ್ತಾರೆ. ಚಿಕ್ಕ ಪುಟ್ಟ ಚರ್ಚ್ ಇದ್ದದ್ದು ಪುಣ್ಯಕ್ಷೇತ್ರವಾಗಿ 2012ರಲ್ಲಿ, ತದನಂತರ 2018ರಲ್ಲಿ ಈ ಒಂದು ಸ್ಥಳ ದೇವರು ವಿಶೇಷವಾಗಿ ನಮಗೆ ಬಜಿಲಿಕವನ್ನಾಗಿ ಮಾರ್ಪಡಿಸಿ. ಇದೆಲ್ಲ ದೇವರ ಕಾರ್ಯಗಳು, ದೇವರ ಆಶೀರ್ವಾದಗಳು. ಏಕೆಂದರೆ ದೇವರೇ ಆರಿಸಿಕೊಂಡ ತಾಣಗಳು, ದೇವರು ಅದನ್ನು ಮುನ್ನಡೆಸುತ್ತಾರೆ. ಯಾವ ವ್ಯಕ್ತಿಯ ಶಕ್ತಿ ಅಲ್ಲ, ಯಾವ ವ್ಯಕ್ತಿಯ ಸ್ವರವಲ್ಲ, ಯೇಸುವಿನ ಸ್ವರವಾಗಿ ಇರುವಾಗ ಯೇಸು ಈ ಸ್ಥಳದಲ್ಲಿ ವರವಾಗಿ, ಆಶೀರ್ವಾದವಾಗಿ ಕೆಲಸ ಮಾಡ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರತಿ ಶನಿವಾರ, ವಿಶೇಷವಾಗಿ ತಿಂಗಳ ಮೊದಲ ಶನಿವಾರ ಇಲ್ಲಿ ವಿಶೇಷ ಪ್ರಾರ್ಥನೆ, ಆರಾಧನಾ ವಿಧಿಗಳು ನಡೆಯುತ್ತವೆ. ಮತ್ತು ಪ್ರತಿ ಶನಿವಾರನೂ ಹೀಗೇನೆ ವಿಶೇಷ ಪ್ರಾರ್ಥನೆಗಳು ಇಲ್ಲಿ ನಡೆಯುತ್ತಾ ಇರ್ತವೆ. ನಾವು ಯಾರ ಸ್ವರವನ್ನು ಆಲಿಸಲು ಬಂದಿದ್ದೇವೆ? ನಾವು ದೇವರ ಸ್ವರವನ್ನು ಆಲಿಸಲು ಬಂದಿದ್ದೇವೆ. ಆ ಸ್ವರ, ಈ ತಾಯಿಯ ಮೂಲಕ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಆ ತಾಯಿ ಪ್ರಭು ಯೇಸುವಿನ ವಾಕ್ಯಗಳನ್ನು ನಮಗೆ ತಿಳಿಸುತ್ತಾರೆ. ಮತ್ತು ಈ ಸ್ಥಳದಲ್ಲಿ ನಾವು ಮಾಡುವ ಪ್ರಾರ್ಥನೆ, ಭಿನ್ನಹ ಕೋರಿಕೆಗಳನ್ನು ಅವರು ಸ್ವೀಕರಿಸುತ್ತಾರೆ. ಇವತ್ತು ನಾವು ಏನು ಮಾಡಬೇಕು? ಈ ಸ್ಥಳಕ್ಕೆ ಬಂದವರು ಈ ಸ್ಥಳಕ್ಕೆ ಬಂದು ಇಲ್ಲಿ ಒಂದು ಪ್ರೇಯರ್ ಮಾಡಿ ವಾಪಸ್ ಹೋಗುವವರು ಮಾತ್ರವಲ್ಲ, ಈ ಸ್ವರವನ್ನು ಪ್ರತಿ ಕಡೆಗಳಲ್ಲೂ ಕೊಂಡೊಯ್ಯುವಂತಹ ಜವಾಬ್ದಾರಿ ನನಗೂ ನಿಮಗೂ ಇದೆ. ಆ ಸ್ವರ ಕ್ರಿಸ್ತನ ಸ್ವರ, ಪ್ರೀತಿಯ ಸ್ವರ, ಶಾಂತಿ ಸಮಾಧಾನದ ಸ್ವರ, ಕರುಣೆಯ ಸ್ವರ, ಸೌಖ್ಯದ ಸ್ವರ, ಕ್ಷಮೆಯ ಸ್ವರ ಮತ್ತು ನಿತ್ಯ ಜೀವದ ಸ್ವರವಾಗಿದೆ. ಅದರಿಂದ ಈ ಪ್ರೇಷಿತ ಕಾರ್ಯ ಒಬ್ಬರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಈ ಪ್ರೇಷಿತ ಕಾರ್ಯ ದೇವರು ಕೊಟ್ಟಿದ್ದಾರೆ. ನಿಮಗೆ ನಿಮ್ಮ ಕುಟುಂಬಗಳಿವೆ, ನಿಮ್ಮ ಧರ್ಮ ಕೇಂದ್ರಗಳಿವೆ, ನಿಮ್ಮ ಸಮುದಾಯಗಳಿವೆ, ಅಥವಾ ನಿಮ್ಮ ತಂಡಗಳು, ಪ್ರಾರ್ಥನಾ ತಂಡಗಳು ಇರಬಹುದು. ಅಲ್ಲಿ ಈ ಸ್ವರವನ್ನು ನೀವು ಆಲಿಸುವಂತೆ ಮಾಡಬೇಕು ಮತ್ತು ಅಲ್ಲಿ ಶಾಂತಿ ಸಮಾಧಾನದ ಆ ಕರುಣೆಯನ್ನು ಹೊಂದುವಂತೆ ಮಾಡಬೇಕು. ಆವಾಗ ಮಾತ್ರ ನಾವು ಈ ಸ್ಥಳಕ್ಕೆ ಬಂದುದು ಮತ್ತು ಈ ಸ್ಥಳದಲ್ಲಿ ಪ್ರಾರ್ಥಿಸಿದ್ದು ಆಶೀರ್ವಾದವಾಗುತ್ತೆ. ಏಕೆಂದರೆ ನಾವು ಒಂದು ಸಮೂಹ, ವಿಶ್ವಾಸಿಗಳ ಸಮೂಹ, ಪ್ರೀತಿಯ ಸಮೂಹ, ಐಕ್ಯತೆಯ ಸಮೂಹ. ಅದಕ್ಕೆ ಯೇಸು ಸ್ವಾಮಿ ಪ್ರಾರ್ಥಿಸಿದ್ರು, ಪಿತನೇ ಅವರೆಲ್ಲ ಒಂದಾಗಿರಲಿ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸುವಿನ ಸ್ವರವನ್ನು ಆಲಿಸಿದ ಆ ಎಲ್ಲ ಪ್ರೇಷಿತರು ಸುವಾರ್ತೆ ಸಾರಲು ವಿಶ್ವದಾದ್ಯಂತ ಅವರು ಹೋದರು. ಇವತ್ತು ನಾವು ಆ ಸ್ವರವನ್ನು ಆಲಿಸಿದ್ದೇವೆ. ಸ್ನಾನ ದೀಕ್ಷೆಯಲ್ಲಿ ನಮಗೆ ಆ ಸ್ವರ ಸಿಕ್ಕಿದೆ. ಸಂಸ್ಕಾರಗಳ ಮೂಲಕ ಅಥವಾ ದೇವರ ವಾಕ್ಯ, ದೇವರ 10 ಆಜ್ಞೆಗಳ ಮೂಲಕ ಆ ಸ್ವರವನ್ನು ಪಡೆದಿದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆ? ನಾನು ನನ್ನದು, ನನ್ನ ಕುಟುಂಬ ಅಂತೇಳಿ ಅಲ್ಲೇ ಚೌಕಟ್ಟಿನಲ್ಲಿ ಜೀವಿಸುವುದು ಅಲ್ಲ. ನಾನು ಇತರರಿಗೆ ಮಾದರಿಯಾಗಬೇಕು. ನನಗೆ ಕೊಟ್ಟ ಸೇವಾ ಕಾರ್ಯಗಳು, ಒಂದು ಧರ್ಮ ಕೇಂದ್ರದಲ್ಲಿರ್ಬೋದು, ಪ್ರತಿಯೊಬ್ಬರೂ ಧರ್ಮ ಕೇಂದ್ರದಿಂದ ಬರ್ತೀರಾ, ಅಲ್ಲಿ ಲವಲವಿಕೆ ಚೈತನ್ಯದಿಂದ, ಐಕ್ಯತೆಯಿಂದ ಸೇವೆ ಮಾಡಲು ನಮಗೆ ದೇವರು ಅವಕಾಶ ಕೊಡ್ತಾರೆ. ನಾವು ಮಾಡುವ ಸೇವೆ
ಅವರ ಒಂದು ಸಾಮ್ರಾಜ್ಯಕ್ಕಾಗಿ. ಆವಾಗ ನಿತ್ಯ ಜೀವ ನಮಗೆ ಸಿಗುವುದು. ಯೇಸು ಸ್ವಾಮಿ ಇದಕ್ಕಾಗಿ ಹೇಳ್ತಾರೆ, ನಾನೇ ಉತ್ತಮ ಕುರಿಗಾಹಿ, ಒಳ್ಳೆಯ ಕುರಿಗಾಹಿ. ನಾವು ಒಳ್ಳೆಯ ಕುರಿಗಾಹಿಯ ಮಕ್ಕಳಾಗಿದ್ದೀವಿ, ಪ್ರಜೆಗಳಾಗಿದ್ದೀವಿ. ಕೂಲಿಯಾಳು ಏನು ಮಾಡ್ತಾನೆ, ಅವನು ಈ ತೋಳಗಳು ಬಂದಿದ್ದನ್ನು ನೋಡಿ ಓಡಿ ಹೋಗ್ತಾನೆ, ಜನರನ್ನು ಬಿಟ್ಟು ಹೋಗುತ್ತಾನೆ. ಆದರೆ ಒಳ್ಳೆಯ ಕುರುಬ, ಒಳ್ಳೆಯ ಕುರಿಗಾಹಿ ಜನರನ್ನು ಪ್ರೀತಿಸುತ್ತಾನೆ. ಅದರಿಂದ ಯೇಸು ಸ್ವಾಮಿ ಕಾನಾ ನಗರದಲ್ಲಿ ಅದೇ ತಾಯಿಯ ಮೂಲಕ ಮಾಡಿದ ಅದ್ಭುತ ಆಲಿಸಿ ಯೇಸು ಅದ್ಭುತ ಮಾಡುವಾಗ ತಾಯಿ ಹೇಳಿದ ಮಾತು ಯೇಸು ಹೇಳಿದ ಹಾಗೆ ಮಾಡಿ. ಆದ್ಮೇಲೆ ಈ ಸ್ಥಳ, ಈ ತಾಯಿ ನಮಗೆ ಕೊಡುವ ಸಂದೇಶ ಇಷ್ಟೇ. ನಾವಿಲ್ಲಿ ಬಂದಿದ್ದೀವಿ ಸರಿ, ನಮ್ಮ ಜೀವನ ಪ್ರತಿನಿತ್ಯ ದೇವರ ವಾಕ್ಯ ಆಲಿಸುವುದರ ಮೂಲಕ, ಓದುವುದರ ಮೂಲಕ, ಪಾಲಿಸುವುದರ ಮೂಲಕ ನಮಗೆ ಕೊಟ್ಟ ಕಾರ್ಯವನ್ನು ಪ್ರೀತಿ, ಶಾಂತಿ, ಸಮಾಧಾನ, ಕ್ಷಮೆಯ ಮೂಲಕ ಮಾಡತಕ್ಕದ್ದು ಮಾತ್ರವಲ್ಲ, ಈ ಸ್ವರದ ಮೂಲಕ ನಾವು ಇತರರಿಗೆ ಆದರ್ಶವಾಗಬೇಕು, ಮಾದರಿಯಾಗಬೇಕು. ನಮ್ಮನ್ನು ನೋಡಿದವರು ಹೇಳಬೇಕು, ಇವನು ನಿಜವಾದ ಕ್ರೈಸ್ತ. ಆವಾಗ ನಾವು ಯೇಸುವಿಗೆ ಮಹಿಮೆಯನ್ನು ತರ್ತೀವಿ. ಆದ್ದರಿಂದ ನನ್ನ ಕುರಿಗಳು ನನ್ನ ಸ್ವರವನ್ನು ಆಲಿಸುತ್ತವೆ. ಅನೇಕ ಬಾರಿ ನಾವು ಯೋಚನೆ ಮಾಡ್ಬೋದು, ದೇವರ ಸ್ವರ ಹೇಗೆ ಆಲಿಸುವುದು ಫಾದರ್? ಬೈಬಲ್ ಗ್ರಂಥ ದೇವರ ಸ್ವರ. ಅದರಿಂದ ಬೈಬಲ್, ಆ ಶುಭ ಸಂದೇಶಗಳು ಓದುವಾಗ ನೀವು ದೇವರ ಸ್ವರವನ್ನು ಆಲಿಸ್ತೀರಾ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳಿವೆ, ಆ ವಾಗ್ದಾನಗಳು ದೇವರ ಸ್ವರ. ಅದರಿಂದ ಆ ಸ್ವರ ಆಲಿಸೋಣ. ತಾಯಿ ಮರಿಯಮ್ಮನವರಂತೆ ನಾವು ಪ್ರಭು ಯೇಸುವಿಗೆ ಸಾಕ್ಷಿಯಾಗೋಣ. ಈ ದಿನ ವಿಶೇಷವಾಗಿ ಇಲ್ಲಿ ಬಂದ ರೋಗಿಗಳಿಗಾಗಿ, ಅನಾರೋಗ್ಯದಲ್ಲಿ, ತೊಂದರೆಯಲ್ಲಿ, ಕಷ್ಟ ಕಾರ್ಪಣ್ಯದಲ್ಲಿರುವವರಿಗಾಗಿ ಆರಾಧನೆಯ ಮೂಲಕ ಬಿಡುಗಡೆಯ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಅಷ್ಟು ಮಾತ್ರವಲ್ಲ, ಮೆರವಣಿಗೆ ಮಂಟಪ ಪ್ರಾರ್ಥನೆಯ ಮೂಲಕ ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಪಡಿಸುತ್ತೇವೆ. ಆ ದಯಾಮಯ ದೇವರು ನಮ್ಮನ್ನು ಆಶೀರ್ವದಿಸಲಿ, ಈ ಸ್ವಾರ್ಥೆ ನಮ್ಮನ್ನು ಬಲಪಡಿಸಲಿ, ನಮ್ಮೊಳಗಡೆ ಇರುವ ಕೇಡುಗಳನ್ನು ದೂರ ಮಾಡಿ ನಮ್ಮೊಳಗಡೆ ಈ ದಿವ್ಯ ಬಲಿಪೂಜೆಯ ಮೂಲಕ ಯೇಸು ಸ್ಪರ್ಶ ನಮಗಾಗಲಿ. ಪೀಠಿಕೆಯಲ್ಲಿ ನಾನು ಹೇಳಿದ ಹಾಗೆ ರಕ್ಷಣೆ, ಬಿಡುಗಡೆ ನಮಗೆ ಈ ರೋಗ ಸೌಖ್ಯ ಮತ್ತು ಅಭಿಷೇಕ ನಮಗೆ ಈ ದಿವ್ಯ ಬಲಿಪೂಜೆಯ ಮೂಲಕ ಸಿಗಲಿ. ಮಾತ್ರವಲ್ಲ, ಇಲ್ಲಿ ಬಂದ ಪ್ರತಿಯೊಬ್ಬರು ಬರಿಗೈಯಲ್ಲಿ ಹೋಗದೆ ದೇವರ ಕರುಣೆ, ಕೃಪೆ, ಆಶೀರ್ವಾದ, ಹೇರಳವಾದ ಅನುಗ್ರಹಗಳನ್ನು ಪಡೆದು ಈ ಸ್ಥಳದಿಂದ ವಾಪಸ್ ಹೋಗುವಂತಾಗಲಿ. ಮತ್ತು ನಮ್ಮ ಎಲ್ಲ ಪ್ರಯಾಣಗಳನ್ನು ಪ್ರಭು ರಕ್ಷಿಸಲೆಂದು ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ವಿಶೇಷವಾಗಿ ಈ ಕಾಣಿಕೆ ಅರ್ಪಿಸುವಾಗ ನಮ್ಮಲ್ಲಿ ಏನಿಲ್ಲ ಪ್ರಭುವೇ, ನಮ್ಮ ಈ ಜೀವನವನ್ನೇ, ನೀವು ಕೊಟ್ಟ ಒಂದು ವರವನ್ನೇ ನಿಮಗೆ ಸಮರ್ಪಿಸುತ್ತೇವೆ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಜೀವನವನ್ನು ಆಶೀರ್ವದಿಸು. ನಿಮಗಾಗಿ ಜೀವಿಸಲು, ಬಾಳಲು, ತಾಯಿ ಮರಿಯಮ್ಮರವಂತೆ ಸಾಕ್ಷಿಯಾಗಲು ಕೃಪೆ ನೀಡು ದೇವರೇ ಎಂಬುದಾಗಿ ಪ್ರಾರ್ಥಿಸೋಣ. ಆಮೆನ್.